ಲಕ್ಷ್ಮೀ ನಿವಾಸ ಕನ್ನಡದ ಸೀರಿಯಲ್ಗಳ ಪೈಕಿ ಟಾಪ್ 1 ಸೀರಿಯಲ್ ಅನ್ನುವಂಥ ಹೆಗ್ಗುರುತನ್ನು ಪಡ್ಕೊಂಡಿದೆ. ಇದೀಗ TRP ಕೂಡ ಚೆನ್ನಾಗಿ ಬರ್ತಾ ಇರೋದ್ರಿಂದ ಈ ಸೀರಿಯಲ್ ನೋಡುಗರ ಸಂಖ್ಯೆ ಕೂಡ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಹಿಟ್ ಆಗೋದಕ್ಕೆ ಅನೇಕ ಕಾರಣಗಳಿದೆ. ಅಂದರೆ ಒಂದು ಫ್ಯಾಮಿಲಿ ಕೂತ್ ನೋಡುವಂಥ ಸೀರಿಯಲ್ ಆಗಿದೆ, ಒಂದು ಫ್ಯಾಮಿಲಿ ಡ್ರಾಮಾ ಆಗಿದೆ, ಹೆಣ್ಮಕ್ಳು ಮದುವೆ ಆಗೋದ ಮನೆಯಲ್ಲಿ ಯಾವ ಥರ ಇರ್ತಾರೆ ಅನ್ನೋದನ್ನು ತೋರಿಸೋದ್ರಿಂದ ಈ ಸೀರಿಯಲ್ ಹಿಟ್ ಆಗಿದೆ. ಅದರ ಜೊತೆಗೆ ಈ ಸೀರಿಯಲ್ ಇಷ್ಟ ಆಗೋದಕ್ಕೆ, ಮನೆ ಮಾತಾಗೋದಕ್ಕೆ, ಜನಪ್ರಿಯತೆ ಪಡ್ಕೊಳ್ಳೋದಕ್ಕೆ ಆ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರುವಂಥ ಜಯಂತ್ ಪಾತ್ರಧಾರಿ ದೀಪಕ್ ಸುಬ್ರಹ್ಮಣ್ಯ ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಅಮೋಘವಾದ ಅಭಿನಯ, ಯಾರೂ ಕೂಡ ಈ ಥರದೊಂದು ಅಭಿನಯವನ್ನು ಮಾಡ್ತಾರಾ ಅನ್ನುವಷ್ಟರ ಮಟ್ಟಿಗೆ ಅವರ ಅಭಿನಯ. ದಾಸಪುರಂದರದಲ್ಲಿ ತುಂಬ ಸಾಫ್ಟಾಗಿ, ದೈವಿಕವಾಗಿ, ಧಾರ್ಮಿಕವಾಗಿ ಇದ್ದಂಥ ಅವರ ಆ್ಯಕ್ಟಿಂಗಿಗೂ, ಲಕ್ಷ್ಮೀ ನಿವಾಸದಲ್ಲಿ ಅವರ ಭಯಂಕರ ಆ್ಯಕ್ಟಿಂಗಿಗೂ ನೋಡಿದಾಗ ಎಲ್ಲರೂ ಶಾಕ್ ಆಗಿದ್ರು. ಸೊ ಹೀಗಿರಬೇಕಾದ್ರೆ ದೀಪಕ್ ಸುಬ್ರಹ್ಮಣ್ಯ ಬಗ್ಗೆ ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರ ವಯಸ್ಸೇನು, ಇದೆಲ್ಲ ಹುಡುಕ್ತಾ ಇದ್ರು. ಆದರೆ ತುಂಬ ಜನಕ್ಕೆ ದೀಪಕ್ ಸುಬ್ರಹ್ಮಣ್ಯ ಸಿಂಗಲ್ಲೋ ಅಥವಾ ಮ್ಯಾರಿಡ್ಡೋ ಅಥವಾ ಅವರ ವೈಯಕ್ತಿಕ ಜೀವನ ಏನು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ದೀಪಕ್ ಸುಬ್ರಹ್ಮಣ್ಯ ನಾನಾಗಲೇ ಹೇಳಿದ ಹಾಗೇನೆ ಅದ್ಭುತ ಕಲಾವಿದ ಅನ್ನೋದ್ರಲ್ಲಿ ಎರಡು ಮಾತಾಗಿಲ್ಲ. ರಂಗಭೂಮಿ ಕಲಾವಿದ ಕೂಡ ಆಗಿರೋದ್ರಿಂದ ಎಂಥದ್ದೇ ಪಾತ್ರಗಳನ್ನು ಕೊಟ್ಟರು ನೀರು ಕುಡಿದಷ್ಟೇ ಸುಲಭವಾಗಿ, ಸುಸೂತ್ರವಾಗಿ ಅವರು ಆ ಪಾತ್ರವನ್ನು ಮಾಡಿ ಮುಗಿಸ್ತಾರೆ. ಸೊ ಅದು ಇನ್ನೋಸೆಂಟ್ ಆಗಿರ್ಬೋದು, ಭಯಂಕರ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಅಥವಾ ಬೀಭತ್ಸ ಆಗಿರಬಹುದು, ಯಾವುದೇ ಆಗಿರಲಿ ಆ ಪಾತ್ರಕ್ಕೆ ಜೀವ ತುಂಬೋದು ಹೇಗೆ ಅನ್ನೋದು ದೀಪಕ್ ಸುಬ್ರಹ್ಮಣ್ಯ ಅವರಿಗೆ ಗೊತ್ತಿದೆ. ಸೊ ತುಂಬ ಜನಕ್ಕೆ ದೀಪಕ್ ಸುಬ್ರಹ್ಮಣ್ಯ ಪರಿಚಯ ಆಗಿದ್ದು ದಾಸಪುರಂದರ ಸೀರಿಯಲ್ನ ಮುಖಾಂತರವಾಗಿ. ಆದರೆ ಅವರು ಎಲ್ಲಿದ್ರು, ಏನು ಮಾಡ್ತಿದ್ರು, ಅವ್ರ ಫ್ಯಾಮಿಲಿ ಏನು, ಅವ್ರಿಗೊಂದು ಫ್ಯಾಮಿಲಿ ಅನ್ನೋದು ಇದೆಯಾ, ಅದು ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಅನ್ನೋದು ಇಲ್ಲ. ದೀಪಕ್ ಸುಬ್ರಹ್ಮಣ್ಯ ಅವರಿಗೆ ಇವಾಗ 38 ವರ್ಷ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಓದುವ ವಯಸ್ಸಿನಲ್ಲೇ ಸಿನಿಮಾ ಮತ್ತು ಸೀರಿಯಲ್ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಇವರು ರಂಗಭೂಮಿಗೆ ಸೇರಿಕೊಳ್ತಾರೆ. ರಂಗಭೂಮಿಯಲ್ಲೇ ಇವರು ಪ್ರೀತಿಸಿದ ಹುಡುಗಿಯನ್ನೇ, ಅಂದರೆ ಬಹುಕಾಲ ಪ್ರೀತಿಸಿ ಅವರು ಮದುವೆ ಆಗ್ತಾರೆ. ಆಕೆ ಕೂಡ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ಸಿನಿಮಾ ಬಗ್ಗೆ ಇಬ್ಬರಿಗೂ ಪ್ರೀತಿ ಇದ್ದಿದ್ದರಿಂದ, ಕಲೆ ಬಗ್ಗೆ ಇಬ್ಬರಿಗೂ ಪ್ರೀತಿ ಇದ್ದಿದ್ದರಿಂದ, ಸೊ ನಾವು ಲವ್ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದ್ದಂಥ ಕಾರಣಕ್ಕಾಗಿಯೇ ರಂಗಭೂಮಿ ಕಲಾವಿದರಾಗಿದ್ದಂಥ ಸಂದರ್ಭದಲ್ಲಿಯೇ, ಅಂದರೆ ಸ್ಟೂಡೆಂಟ್ ಆಗಿದ್ದಂಥ ಆ ಸಂದರ್ಭದಲ್ಲಿಯೇ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಸೊ ಅದಾದಮೇಲೆ ಇವರು ಮದುವೆ ಆಗ್ತಾರೆ. ಇವರ ಮದುವೆ ಆಗಿ 10 ವರ್ಷಗಳು ಆಗಿದೆ. ಸೊ 10 ವರ್ಷ ಕಳೆದಿರುವಂಥದ್ದು. ಇಲ್ಲಿ ದೀಪಕ್ ಸುಬ್ರಹ್ಮಣ್ಯ ಅವರ ಮುದ್ದಾದ ಮಡದಿಯ ಹೆಸರು ಭಾಮಿನಿ ಅಂತ. ಇದನ್ನು ಒಂದು ಕಾರ್ಯಕ್ರಮದಲ್ಲಿ ಅವರೇ ಒಪ್ಕೊಳ್ತಾರೆ, ಹೇಳ್ತಾರೆ, ಹೌದು ನಂಗೆ ಮದುವೆ ಆಗಿ 10 ವರ್ಷ ಕಳೆದಿದೆ, ನಾನು ಪ್ರೀತಿಸಿಯೇ ಮದುವೆ ಆಗಿದ್ದು, ನನ್ನ ಮಡದಿಯ ಹೆಸರು ಭಾಮಿನಿ ಅಂತ. ಆದರೆ ದೀಪಕ್ ಅವರ ಬಗ್ಗೆ ಎಲ್ರಿಗೂ ಪ್ರಶ್ನೆ ಹುಡ್ಕೊಳ್ತಾ ಇರೋದು, ಮದುವೆ ಆಗಿದ್ರು ಕೂಡ ಎಲ್ಲಿಗೂ ಮದುವೆ ಆಗಿದೆ ಅನ್ನೋದನ್ನು ಹೇಳ್ಕೊಂಡಿಲ್ಲ, ಯಾಕೆ? ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ಯಾಕೆ? ಸೊ ಮದುವೆ ಆಗಿದ್ರು ಕೂಡ ಮುಚ್ಚಿಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಯಾಕೆ? ಅದು ಅಲ್ಲದೆ ಲವ್ ಮ್ಯಾರೇಜ್ ಆಗಿದ್ರು ಕೂಡ ಯಾವುದೇ ಕಾರ್ಯಕ್ರಮ, ಜಿ ಕುಟುಂಬ ಅವಾರ್ಡ್ನಲ್ಲಿ ಇವರಿಗೆ ಅವಾರ್ಡ್ ಕೂಡ ಬರುತ್ತೆ. ಸೊ ಆ ಕಾರ್ಯಕ್ರಮಕ್ಕೂ ಇವರ ಮಡದಿಯನ್ನು ಕರ್ಕೊಂಡು ಬಂದಿರೋದಿಲ್ಲ, ಅಥವಾ ಅವರ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದ್ರಲ್ಲೂ ಕೂಡ ಮುದ್ದಾದ ಹೆಂಡತಿಯ ಫೋಟೋವನ್ನು ಕೂಡ ಹಾಕಿಕೊಂಡಿಲ್ಲ. ಸೊ ಯಾಕೆ ಇದು ಅನ್ನೋ ಪ್ರಶ್ನೆ ಅನೇಕರಿಗೆ ಇದೆ. ಜೊತೆಗೆ ಮದುವೆ ಆಗಿ 10 ವರ್ಷ ಆಗಿದೆ, ಇನ್ನೂ ಕೂಡ ಮಗುವನ್ನು ಮಾಡ್ಕೊಂಡಿಲ್ಲ. ಸೊ ಆ ಪ್ರಶ್ನೆ ಕೂಡ ಅವರಿಗೆ ಎದುರಾಗಿದೆ, ಯಾಕೆ ಇನ್ನು ಮಗು ಮಾಡ್ಕೊಂಡಿಲ್ಲ ಅಂದಿದ್ದಕ್ಕೆ, ನಾನು ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ವರ್ಷಗಳ ನಂತರ ಮಗು ಮಾಡ್ಕೊಳ್ಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದೀನಿ, ಲೈಫ್ ಸೆಟಲ್ ಆಗಬೇಕು, ಆದ ನಂತರ ಮದುವೆ ಆಗಬೇಕು ಅನ್ನುವಂಥ ತೀರ್ಮಾನದಲ್ಲಿ ನಾನು ಇದ್ದೀನಿ ಅನ್ನೋದನ್ನು ದೀಪಕ್ ಸುಬ್ರಹ್ಮಣ್ಯ ಹೇಳಿದ್ದಾರೆ. ಸೊ ದೀಪಕ್ ಸುಬ್ರಹ್ಮಣ್ಯ ಅವರ ವೈಫ್ ಯಾರು, ಹೇಗಿದ್ದಾರೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಾಗಿದೆ. ಅವರ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಾ, ಇವರೇ ಭಾಮಿನಿ. ದೀಪಕ್ ಸುಬ್ರಹ್ಮಣ್ಯ ಅವರನ್ನು ಏನೂ ಇಲ್ಲದಂಥ ಸಂದರ್ಭದಲ್ಲಿ ಪ್ರೀತಿಸಿದವರು. ಅಂದರೆ ದೀಪಕ್ ಅವರು ಇಷ್ಟು ದೊಡ್ಡ ನಟನಾಗ್ತಾರೆ, ಅದ್ಭುತ ನಟನಾಗ್ತಾನೆ, ಕಲಾವಿದರಾಗ್ತಾರೆ, ಅವಕಾಶಗಳು ಸಿಗುತ್ತೆ, ಇದ್ಯಾವುದು ಗೊತ್ತಿಲ್ಲದ ಸಂದರ್ಭದಲ್ಲಿ, ಅಂದರೆ ಇವರಿಬ್ಬರು ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅಂತ ತೀರ್ಮಾನಿಸಿ ಕಲಿಕಾ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿಯೇ ಇವರಿಬ್ಬರ ನಡುವೆ ಪ್ರೀತಿ ಅನ್ನೋದು ಚಿಗುರೊಡೆಯುತ್ತೆ. ಅದಾದ ಮೇಲೆ ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿಸ್ತಾರೆ. ಭಾಮಿನಿ ಅವರು ಕೂಡ ಅದ್ಭುತವಾದಂಥ ನಟನೆಯನ್ನು ಮಾಡ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ರಂಗಭೂಮಿ ಕಲಾವಿದರು ಅಂತ ಹೇಳಿದರೆ ಅವರಿಗೆ ಬದುಕುವ ದಾರಿ ಗೊತ್ತಿರುತ್ತೆ, ಯಾವ ಸನ್ನಿವೇಶದಲ್ಲಿ ಯಾವ
ಹಾವ ಭಾವ ಇರಬೇಕು, ಒಂದು ಪಾತ್ರವನ್ನು ಹೇಗೆ ಸ್ವೀಕರಿಸಬೇಕು, ಆ ಪಾತ್ರವನ್ನು ಹೇಗೆ ಜೀವಿಸಬೇಕು, ಆ ಪಾತ್ರವನ್ನು ಹೇಗೆ ಜೀವಂತವಾಗಿ ಇಟ್ಕೊಳ್ಬೇಕು, ಇದೆಲ್ಲವನ್ನು ಹೇಳ್ಕೊಡುವಂಥದ್ದು ರಂಗಭೂಮಿನೇ. ಅಂಥ ರಂಗಭೂಮಿಯ ಕಲಾವಿದೆ ಆಗಿದ್ರೂ ಕೂಡ ಯಾವುದೇ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಅವರು ನಟಿಸಿಲ್ಲ. ಕಾರಣ ಮದುವೆ ಆದ ನಂತರ ಅವರು ಅವರ ಗಂಡನ ಸಪೋರ್ಟಿವ್ ಆಗಿ, ಗಂಡನ ಏಳಿಗೆಗಾಗಿ, ಗಂಡನ ಯಶಸ್ಸಿಗಾಗಿ ತನ್ನ ಕೆರಿಯರನ್ನು ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ತುಂಬ ಜನಕ್ಕೆ ಇದೊಂದು ಆಸೆ ಇರುತ್ತೆ, ಮದುವೆ ಆದಮೇಲೆ ಹೆಂಡತಿ ಮನೇಲಿ ಇರಬೇಕು, ಆಕೆಯನ್ನು ನಾನೇ ಸಾಕಬೇಕು ಅಂತ. ಇದು ಕೆಲವರಿಗೆ ಸ್ವಾರ್ಥ ಅಂತಲೂ ಕೂಡ ಅನ್ನಿಸ್ಬೋದು. ಆದರೆ ದೀಪಕ್ ಅವರ ಮೆಂಟಾಲಿಟಿ ಆ ರೀತಿ ಆಗಿರೋದ್ರಿಂದ ಅವರ ಹೆಂಡತಿ ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಬರಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಅಥವಾ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಇದ್ಯಾವುದ್ರಲ್ಲೂ ಕೂಡ ಅಭಿನಯಿಸೋದಿಲ್ಲ. ಆಕೆಗೆ ಕಲೆಯ ಬಗ್ಗೆ ಗೌರವ ಇದೆ. ಆಕೆಯೂ ಕೂಡ ಕಲೆಗಾತಿ ಆಗಿದ್ರೂ ಕೂಡ ಅವರ ಪಾಡಿಗೆ ಅವರು ಸದ್ಯದಲ್ಲಿ ಇದ್ದಾರೆ. ಸದ್ಯ ಭಾಮಿನಿ ಅವರ ಈ ಫೋಟೋಗಳು ಇದೀಗ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಅದು ಎಷ್ಟೋ ಜನ ಹುಡುಗಿರು ಅಯ್ಯೋ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ, ಮದುವೆ ಬೇರೆ ಆಗಿದೆಯಾ ಅಂತ ಈ ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ, ಅಥವಾ ಹೆಂಡತಿಯನ್ನು ಪರಿಚಯಿಸಬೇಕಾಗಿತ್ತು, ಯಾಕೆ ಮುಚ್ಚಿಟ್ಟಿದ್ದಾರೆ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.